200 ಗ್ರಾಮು ಕಡಲೆಕಾಳು ತಗೊಂಡು ಚೆನ್ನಾಗಿ ತೊಳೆದು 5 ಅವರು ನೆನೆಯಕ್ಕೆ ಬಿಟ್ಟಿದ್ದೆ. ಚೆನ್ನಾಗಿ ನೆಂದಿದೆ. ಈಗ ನೋಡಿ ಈ ತರ ನೆಂದ್ರೆ ಸಾಕು. ನೀವು ಬೆಳಗ್ಗೆ ಮಾಡ್ಕೋಬೇಕಂದ್ರೆ ರಾತ್ರಿನೇ ನೆನೆ ಇಟ್ಕೊಂಡ್ರು ಆಗೋಗುತ್ತೆ. 1 ಲೀಟರ್ ಕುಕ್ಕರ್ ತಗೊಂಡಿದ್ದೀನಿ. ಪ್ರೆಸ್ಟೀಜ್ ಕುಕ್ಕರ್, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನೋಡಕ್ಕೆ ತುಂಬಾ ಕ್ಯೂಟ್ ಆಗಿದೆ. ಇದ್ರದ್ದು ಲಿಂಕ್ ಬೇಕು ಅಂತಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ತುಂಬಾ ಬೇಗನೂ ಆಗುತ್ತೆ, ತುಂಬಾ ಹಗುರಕ್ಕೂ ಇದೆ, ಮತ್ತೆ ಲೀಕ್ ಪ್ರೂಫ್ ಇದೆ ಮುಚ್ಚಳದಲ್ಲಿ, ಹಂಗಾಗಿ ಹೊರಗೂ ಬೀಳೋದಿಲ್ಲ. ಸಣ್ಣ ಕುಕ್ಕರ್ ಆಗಿರೋದ್ರಿಂದ ಬೇಗ ಅಡಿಗೆಗಳು ಆಗುತ್ತೆ. ಸ್ವಲ್ಪ ಸ್ವಲ್ಪ ಮಾಡ್ಕೊಳಕ್ಕೆ ಒಬ್ಬರೇ ಇರೋರಿಗೆ ತುಂಬಾ ಅನುಕೂಲ. ನೆಂದಿರೋ ಕಾಳನ್ನೆಲ್ಲ ಕುಕ್ಕರಿಗೆ ಹಾಕ್ಬಿಟ್ಟು ಮುಳುಗೋ ತರ ನೀರ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿ ಲಿಡ್ ಮುಚ್ಚಿ 2 ವಿಜಲ್ಲು ಕೂಗಿಸ್ಕೊಂತೀನಿ. ಕುಕ್ಕರು ಸ್ಮಾಲ್ ಇರೋದ್ರಿಂದ ಬೇಗನೂ ಅಡುಗೆ ಆಗುತ್ತೆ. ಒಬ್ಬೊಬ್ರು ಇರೋರಿಗಂತೂ ತುಂಬಾ ಅನುಕೂಲ. ಸಣ್ಣ ಮಕ್ಕಳಿಗೆ ಎಲ್ಲ ಏನಾದ್ರು ತರಕಾರಿ ಎಲ್ಲ ಬೇಯಿಸ್ಕೋಬೇಕಂದ್ರೆ ಈ ಕುಕ್ಕರು ತುಂಬಾ ಯೂಸ್ ಆಗುತ್ತೆ. ಚೆನ್ನಾಗಿ ಬೆಂದಿದೆ. ಬೆಂದಿರೋ ಕಾಳನ್ನೆಲ್ಲ ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಟಿದ್ದೀನಿ. ನೋಡಿ ಕಾಳಿಂದು ಕಟ್ಟು ಬಂದಿದೆ. ಇದನ್ನ ಸಾರು ಮಾಡ್ಕೋಬಹುದು, ತುಂಬಾ ಟೇಸ್ಟ್ ಇದೆ. ತಣ್ಣಗಾಗಿರೋ ಕಡಲೆ ಕಾಳನ್ನೆಲ್ಲ ಒಂದು ಬೇಸನಿಗೆ ಹಾಕೊಂಡಿದ್ದೀನಿ. 1 ಸೌತೆಕಾಯಿ ಹೆಚ್ಚು ಹಾಕೊಂಡಿದ್ದೀನಿ, 1 ಟೊಮೊಟೊ ಹೆಚ್ಚು ಹಾಕೊಂಡಿದ್ದೀನಿ, ಹಾಗೆ 1 ಈರುಳ್ಳಿ ಹಾಕೊಂಡಿದ್ದೀನಿ. ಸಣ್ಣಕ್ಕೆ ಎಲ್ಲವೂ ಹೆಚ್ಚಬೇಕು. ಕ್ಯಾರೆಟ್ ಮಾತ್ರ ತುರ್ದು ಹಾಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಣ ದ್ರಾಕ್ಷಿ ಹಾಕೊಂತಾ ಇದ್ದೀನಿ. ನಾನು ಬ್ಲಾಕ್ ದ್ರಾಕ್ಷಿ ಹಾಕೊಂಡಿದ್ದೀನಿ, ನೀವು ಯಾವ್ದು ಬೇಕಾದ್ರೆ ಹಾಕೋಬಹುದು. ಸ್ವಲ್ಪ ಚಾಟ್ ಮಸಾಲ ಹಾಕೊಂಡಿದ್ದೀನಿ, ಹಾಗೆ ಕರಿಮೆಣಸಿನ ಪುಡಿ ಸ್ವಲ್ಪ ಹಾಕೊಂತಾ ಇದ್ದೀನಿ ಟೇಸ್ಟಿಗೆ. ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ, ಯಾಕೆಂದ್ರೆ ಬೇಯೋದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ನಲ್ವ ಕಡಲೆಕಾಳಿಗೆ, ಅದಕ್ಕೋಸ್ಕರ. ಅರ್ಧ ಹೋಳು ನಿಂಬೆಹಣ್ಣು ನಿಂತಾ ಇದ್ದೀನಿ. ನೋಡ್ಕೊಂಡು ಬೇಕಾದ್ರೆ ಆಮೇಲೆ ನಿಮ್ಮ ಟೇಸ್ಟಿಗೆ ಅನುಸಾರ ನೀವು ಸೆಟ್ ಮಾಡ್ಕೋಬಹುದು. ಇಷ್ಟು ಎಲ್ಲ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. 1 2 3 ನಿಮಿಷ ಕಲಿಸ್ಕೊಂಡಾಗ ನೋಡಿ ಎಲ್ಲ ಚೆನ್ನಾಗಿ ಹೀರುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕೊಂಡಿದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿಲ್ಲ, ಖಾರದ ಪುಡಿ ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬಾ ಒಳ್ಳೇದು, ಮಕ್ಕಳಿಗೂ ದೊಡ್ಡವರಿಗೂ ಸ್ನಾಕ್ಸ್ ಆಗಿ ಇದನ್ನ ಬಳಸ್ಕೋಬಹುದು. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.